ಬಂದಿದ ತಕ್ಷಣ ಕೇಳಿದೆ ಸಾರ್ನ, ಏನ್ ಮಾತಾಡ್ಬೇಕು ಗುರು ಅಂದೆ. ಯಾಕೆ ನನ್ನ ಬದಲು ನೀವೇ ಮಾತಾಡ್ಬಿಡಿ. ಇದ್ಯಾವುದೋ ಈ ಕನ್ನಡ ಯೂನಿವರ್ಸಿಟಿ ಒಳಗಡೆ ತಗೊಂಬಂದು ಒಬ್ಬ ಫೇಲ್ ಆಗಿರೋ ಸ್ಟೂಡೆಂಟ್ನ ನಿಲ್ಸ್ಕೊಂಡಿರೋ ತರ ಇದೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ. ಕನ್ನಡ ದೊಡ್ಡ ಲೈಬ್ರರಿ ಎಲ್ಲವೂ ಇಲ್ಲೇ ಇದೆ. ಇಲ್ಲಿ ನನ್ನ 10ನೇ ಕ್ಲಾಸ್ ಫೇಲ್ ಆಗಿರೋರನ್ನ ಕರ್ಕೊಂಬಂದು ನಿಲ್ಸಿ ಮಾತಾಡೋ ಅಂದ್ರೆ ಏನ್ ಮಾತಾಡೋದು? ಒಂದ್ 2-3 ಸರಿ ಕೈಕಾಲೆಲ್ಲ ನಡಗುತ್ತೆ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ವಿದ್ಯೆಗೆ, ಅಕ್ಷರಕ್ಕೆ, ಸಾಹಿತ್ಯಕ್ಕೆ, ಕನ್ನಡಕ್ಕೆ ಇರುವಂತ ಆ ಒಂದು ಬೆಲೆ, ಆ ಒಂದು ಗೌರವ ನಮಗೆ ಭಯ ಬರೆಸುತ್ತೆ ನಿಮ್ಮನ್ನೆಲ್ಲ ನೋಡಿದಾಗ. ನಮ್ಮ ಕನ್ನಡದಲ್ಲಿ, ಕನ್ನಡ ಸಿನಿಮಾದಲ್ಲಿ ಆಗ್ಲಿಂದಲೂ ಆಗ್ಬೋದು, ಮುಂದೇನೂ ಆಗ್ಬೋದು, ಈಗಲೂ ಆಗ್ಬೋದು. ಈ ಮಟ್ಟಕ್ಕೆ ನೀವಿಷ್ಟು ಏನು ಹೇಳ್ತಾರೆ, ವಿದ್ಯಾವಂತರು ಅಂದ್ರೆ ತುಂಬಾ ಕಡಿಮೆ, ಸಣ್ಣ ಪದ ಅನ್ಸುತ್ತೆ. ಅದನ್ನ ಮೀರಿ ಇನ್ನೇನೋ ಇದ್ರೆ ಅದು ತಾವುಗಳು ಸೇರ್ಕೋತೀರಾ. ದೇವರ ರೂಪದಲ್ಲಿ ಬರಬೇಕು ಅಂದ್ರೆ ಸರಸ್ವತಿಗೆ ತುಂಬಾ ಸ್ವಂತ ಮಕ್ಕಳಾಗಿ ಹುಟ್ಟಿ ಇನ್ನೊಬ್ರಿಗೆ ಸಹಾಯ ಮಾಡೋರು ನೀವು. ಕೆಲವು ವಿಷಯನ ಇದ್ದಿದ್ದಂಗೆ ಬರ್ಕೊಡೋರು, ಕೆಲವರಿಗೆ ಜೀವನ ಕೊಡೋರು. ಶೂಟಿಂಗು, ನಾವು ಯಾವ ಶೂಟಿಂಗ್ ಹೋಗ್ಲಿ, ಎಲ್ಲಿ ನಿಂತ್ಕೊಂಡ್ಲಿ ನಮ್ಮನ್ನ ಯಾರು ಕಂಡಿಡಿಯೋರು ಇರ್ತಿರ್ಲಿಲ್ಲ. ಈ ದುನಿಯಾ ಮಾಡಬೇಕಾದ್ರೆ ವಿ ಮನೋಹರ್ ಸಾರು ಇಲ್ಲೇ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್. ನಾವು ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರಿತೀನಿ. ತುಂಬಾ ಪ್ರೀತಿ ಆದ್ರೆ ಏನು ಗುರು ಅಂದ್ಬಿಡ್ತೀನಿ, ಯಾಕಂದ್ರೆ ನನಗೆ ಚಿಕ್ಕವರು ಅವರು. ಆದರೂ ಅವ್ರಿಗೆ ಗುರು ಸ್ಥಾನ ಕೊಡ್ಲೇಬೇಕು ನಾವು. ಶೂಟಿಂಗ್ ಟೈಮಲ್ಲೇನೆ ಯಾವ್ದಿದು ಶೂಟಿಂಗು ಅನ್ನೋರು, ಅಲ್ಲಿ ನಡೀತಾ ಇರೋದು ಶೂಟಿಂಗು, ಸೀರಿಯಲ್ಲ ಅನ್ನೋರು, ಯಾರೋ ಇರ್ಬೇಕು, ಹೀರೋ ಯಾರು ಅನ್ನೋರು. ನನಗೆ ಕೇಳಿಸೋದದು, ನಾನು ಸೈಡ್ಗೆ ತಗೋಬಿಡ್ತಾ ಇದ್ದೆ ಸೈಲೆಂಟ್ ಆಗಿ. ಅವ್ರು ಏನ್ ಹೇಳ್ತಾರೋ ಯಾಕೆ ಅದ್ರ ಕೇಳಿಸ್ಕೋಬೇಕು ಅಂತ. ಅದಾದ್ಮೇಲೆ ನನಗೆ ಸಾರ್ ಬರೆದಿದ್ದು ಹಾಡು ಕರಿಯ ಐ ಲವ್ ಯು ಅನ್ನೋದು ನನಗೆ ಫಸ್ಟ್ ಬಂದು ಕೇಳ್ದಂಗೆ ಸೂರಿ ಕೇಳಿಸ್ದಾಗ ನನಗೆ ತುಂಬಾ ಖುಷಿ ಆಯ್ತು. ಹೆಂಗೋ ಇದು ಅಂದ್ರು, ನಂಗೆ ಸಕಲಾಗಿದೆ ಅಂದೆ. ನಾನು ತುಂಬಾ ಚೆನ್ನಾಗಿದೆ ಅಂದೆ. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ನನಗೊಂದು ಸಾಂಗ್ ಬರೀತಾರಲ್ಲ ಅಂತ ಅದೊಂದು ಖುಷಿ ನನಗೆ. ನಾನು ಫಸ್ಟ್ ಟೈಮ್ ಹೀರೋ ಆಗಿದ್ದೀನಲ್ಲ. ಬೇರೆಯವ್ರಿಗೆಲ್ಲ ಹೊಗಳಿ ಬರೆಯೋದು ಅದು ಸರ್ವೇ ಸಾಮಾನ್ಯ, ಬಿಕಾಸ್ ಅವರೆಲ್ಲ ಎಸ್ಟಾಬ್ಲಿಷ್ಡ್ ಇದ್ರು ಅವತ್ತು. ಪಾಪ ನಾವೇನು ಸಾಧನೆ ಮಾಡಿರಲಿಲ್ಲ. ಬಟ್ ನೀನೇ ಅಂತ ಬರೆಯೋದೇ ತುಂಬಾ ಖುಷಿ ಅನ್ಸುತ್ತೆ. ನಂಗೆ ಬರೆದಾಗ ನನಗೆ ಖುಷಿ ಇದು ಅಂದೆ. ಆಡ್ಸ್ತದಾ ಅಂತ ಸೂರ್ಯ ಯಾಸಿಟಿಸ್ ಒಬ್ಬ ಡೈರೆಕ್ಟ್ರು ಹೀರೋ ಕೇಳೋ ತರ, ದಯವಿಟ್ಟು ಆಡ್ಸು ಚೆನ್ನಾಗಿರುತ್ತೆ. ಗೊತ್ತಿಲ್ಲ ವಿ ಮನೋಹರ್ ಸರ್ ರಿಯಾಕ್ಷನ್ ಆಗಿತ್ತ ಗೊತ್ತಿಲ್ಲ. ಕರಿಯಾನ ಅಂತೇನೋ ಅಂದಿರ್ತಾರ ಅವರು ಮೋಸ್ಟ್ಲಿ. ನಿಜಾನ ಗಲಾಟೆ ಆಗಿತ್ತು. ಅದನ್ನು ಒಪ್ಪಿರ್ಲಿಲ್ವಂತೆ ಸರ್ ಅವರು. ಆಮೇಲೆ ಸಾಂಗ್ ಎಲ್ಲ ಆದ್ಮೇಲೆ ಅದೆಂಗ ಆಡೋದು, ಕರಿಯ ಇಲ್ಲ ಇವು ಹೆಂಗೆ ಸೂರಿ ಅಂತ ಏನೋ ಕೇಳಿದ್ರು ಅನ್ನೋ ಮಾತು ಕೂಡ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅವತ್ತು ಹಾಡ್ದವ್ರಿಗೆ ಅವಾರ್ಡ್ ಬಂತು. ರಾಜೇಶ್ ಮತ್ತೆ ನಂದಿತಾ ಮೇಡಮ್ ಇಬ್ಬರಿಗೂ ಅವಾರ್ಡ್ ಬಂತು. ಕರಿಯ ಐ ಲವ್ ಯು ಅನ್ನೋ ಸಾಂಗ್ಗೋಸ್ಕರನೇ ಅವತ್ತು ಅವಾರ್ಡ್ ಬಂತು. ಅವತ್ತು ತುಂಬಾ ಖುಷಿ ಪಟ್ಟೆ. ನನಗೆ ಒಂದು ಜೀವನ ಸಿಕ್ತು. ಇಲ್ಲಿವರೆಗೂ ನಡೆಸ್ತಾ ಇರೋ ಬದುಕಿನಲ್ಲಿ, ಮುಂದೆ ನಡೆಸುವಂತ ಬದುಕಲ್ಲಿ ಕರಿಯ ಅನ್ನೋ ಪದ ನನಗೆ, ಕರಿಯ ಐ ಲವ್ ಯು ಅನ್ನೋ ಪದ ತುಂಬಾ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಸುಮಾರು ಜನಕ್ಕೆ ಲವ್ ಆಗತ್ತೆ, ಸುಮಾರು ಜನಕ್ಕೆ ಹೇಟ್ ಆಗತ್ತೆ, ನಮ್ಮ ಮೇಲೆ ಏನು ಮಾಡೋಕ್ಕಾಗಲ್ಲ. ಬಟ್ ಐ ಲವ್ ಯು ಅನ್ನೋದು ಮಾತ್ರ ಕರ್ಕೊಂಡು ಹೋಗ್ತಾನೇ ಇದೆ ಮುಂದಕ್ಕೆ ನನ್ನ. ಯಾವಾಗಲೂ ಯಾಕೆಂದ್ರೆ ಈ ಕಪ್ಪು ಅಂದ ತಕ್ಷಣನೇ ಯಾವುದೇ ಸಾಧನೆ ಮಾಡಕ್ ಹೋದ್ರು ಯಾವಾಗಲೂ ಅಳಿಸಕ್ಕೆ ನೋಡ್ತಾರೆ. ಆದ್ರೆ ಏನ್ ಮಾಡೋದು, ಅದು ಕಪ್ಪು ಅಳಿಸಿದ್ರೆ ಅವ್ರ ಕೈಯೂ ಕಪ್ಪಾಗ್ಬಿಡುತ್ತೆ. ಸೊ ಕಪ್ಪನ್ನ ಅಳಿಸಕ್ಕಾಗಲ್ಲ. ಯಾವಾಗ್ಲೂ ಎಷ್ಟೇ ಸುಂದರವಾಗಿದ್ರು ಕಪ್ಪುದೊಂದು ದೃಷ್ಟಿಚಿಕ್ಕೆ ಇಟ್ಕೊಂಡ್ಲೇಬೇಕು. ಅದು ನನ್ನಂತ ಕರಿಯರ್ ಆಗಿರ್ತಾರೆ, ಕಪ್ಪುಗೆ ಯಾವಾಗಲೂ ಹೋಲಿಸ್ತಾ ಇರ್ತೀವಿ ಅದನ್ನ. ಸಿನಿಮಾ ಆದ್ಮೇಲೆ ಇವಾಗ್ಲೂ ಸುಮಾರು ಜನ ಕೇಳ್ತಾರೆ, ಒಂದು 10,000, 25,000, 10,000, 15,000 ಜನ ಇರಬೇಕು ಸರ್, ನೀವು ಕರಿಯ ಸಾಂಗ್ ನೋಡಿ ಸರ್ ಅವ್ರನ್ನ ಮದುವೆ ಆದೆ ಅಂತ ಈ ಬೆಳ್ಳಿಗಿರೋ ಹೆಣ್ಮಗು ಆ ಕಪ್ಪಗಿರೋ ಗಂಡನ್ ತೋರಿಸಿದಾರೆ ನನಗೆ. ಇವತ್ತಿಗೂ ತೋರಿಸ್ತಾ ಇದ್ದಾರೆ ಸುಮಾರು ಜನಕ್ಕೆ. ಅವ್ರ ಮಕ್ಕಳು ಎಷ್ಟು ಉದ್ದ ಆಗ್ಬಿಟ್ಟಿದ್ದಾರೆ.
ಅಷ್ಟು ದೊಡ್ಡ ಪ್ರಭಾವ ಬೀರಿದೆ ಕರಿಯ ಐ ಲವ್ ಯು ಅನ್ನೋ ಒಂದು ಸಾಂಗು. ಅದೇ ಮುಂದೇನು ಇದೇ ಥರದ್ದು ಆಗುತ್ತೆ ಇನ್ನು, ಯಾಕೆಂದರೆ ನಾನೊಬ್ಬನೇ ನನಗೆ ನೀವು ಫಸ್ಟ್ ಕರಿಯ ಐ ಲವ್ ಯು ಅಂತ ಬರೆದಿರೋದು. ಸೊ ಹಂಗಾಗಿ ನೆಕ್ಸ್ಟ್ ನೀವು ಬರೆಯೋವರೆಗೂ ಅಥವಾ ಮುಂದೆ ಯಾರೇ ಕವಿಗಳು ಯಾರಿದ್ದೀರಾ, ಸಾಹಿತ್ಯ ಬರೆಯೋರು ಯಾರಿದ್ದೀರಾ, ಅದ್ರ ಮೇಲೆ ಸಾಂಗ್ ಬರೆಯೋವರೆಗೂ ಈ ಸಾಂಗ್ನ ಬ್ರೇಕ್ ಮಾಡೋಕ್ಕಾಗಲ್ಲ ಯಾರೂ. ಅವತ್ತು ಕೂಡ ಇದೇ ಸಾಂಗ್ ಫಸ್ಟ್ ಅಂಡ್ ಲಾಸ್ಟ್ ಆಗಿರುತ್ತೆ ನಾನು ಅನ್ಕೊಂಡಿದ್ದೀನಿ. ಕಪ್ಪಗೆ ಇರೋವರೆಗೂ ಆ ಹಾಡಿರುತ್ತೆ. ಸೊ ಹಂಗಾಗಿ ನನ್ನ ಇವತ್ತು ಈ ವಿಷಯ ಕೇಳ್ಪಟ್ಟಿದ ತಕ್ಷಣ ಖುಷಿ ಆಯಿತು. ಆಮೇಲೆ ನನ್ನ ಇವರ ಜರ್ನಿ, ನಾನು ಕವಿರಾಜ್ ಸಾರು, ನಾನು ಕಲ್ಯಾಣ್ ಸರ್ ಇದರಲ್ಲಿ ನಾವೆಲ್ಲ ಕಡಿಮೆ ಮಾತಾಡಿದ್ದೀವಿ. ಬಟ್ ನಂದು ಇವ್ರದ್ದು ತುಂಬ ಇದೆ. ಮೊನ್ನೆ ಎಲ್ಲ ದುಬೈಲಿ ತುಂಬ ಮಾತಾಡಿ ಇಬ್ರು ಒಟ್ಟಿಗೆ ಕುತ್ಕೊಂಡು ಅಂದರೆ ಎಲ್ಲೋ ಒಂದು ಕಡೆ ಸಣ್ಣ ಮಗು ಆಗ್ತಾರೆ, ಎಲ್ಲೋ ಒಂದು ಕಡೆ ಒಬ್ಬ ಒಳ್ಳೆ ಸ್ನೇಹಿತರಾಗ್ತಾರೆ. ಆಮೇಲೆ ಎಲ್ಲೋ ಒಂದು ಕಷ್ಟದ ದಿನಗಳಲ್ಲಿ, ಅವತ್ತು ಸ್ಟ್ರಗ್ಲಿಂಗ್ ಡೇಸಲ್ಲಿ ಒಂದು ಸಿನಿಮಾ ಅಂಬಿ ಅಂತ ಹೇಳಿ ಡೈರೆಕ್ಷನ್ ಮಾಡಿದರು. ಆ ಡೈರೆಕ್ಷನ್ ಮಾಡಿದಾಗ ನಾವೆಲ್ಲ ಪುಟ್ಟು ಸಹ ಕಲಾವಿದರಾಗಿ ಕೆಲಸ ಮಾಡ್ತಿದ್ವಿ. ಅವತ್ತು ಸಹ ನನಗೊಂದು, ನಾನು ಎಲ್ಲರೂ ಕರೆದೊಂದು ಮಾತು ಹೇಳಿದ್ರು, ನೋಡಪ್ಪ ನನಗೇನು ಪ್ರೊಡ್ಯೂಸರ್ ಮೇಲೆ ಏನು ಬೇಜಾರಿಲ್ಲ, ನೀವು ಕಷ್ಟಪಡೋದು ನೋಡಿ ಖುಷಿ ಇದೆ, ಸ್ವಲ್ಪ ಅವ್ರನ್ನ ಕೇಳಿ ನಿಮಗೆ ಸಂಭಾವನೆ ಬರೋವರೆಗೂ ಆ್ಯಕ್ಟ್ ಮಾಡಲ್ಲ ಅಂತೇಳಿ ಏನು ತೊಂದರೆ ಇಲ್ಲ, ನಾನು ಹೇಳ್ತೀನಿ ಅವ್ರಿಗೆ ಅಂತೇಳಿ. ಆಗಿನ ಕಾಲದಲ್ಲೂ ನನಗೆ ಆ ಸಂಬಳನ ಈಸ್ಕೊಟ್ಟು ನನ್ನ ಕಾಪಾಡಿದಂಥ ಇನ್ನೊಬ್ಬ ದೊಡ್ಡ ವ್ಯಕ್ತಿ ನೀವು. ಯಾಕೆಂದರೆ ಆವತ್ತಿನ ಕಾಲದ ಸಂಬಳಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಹೆಂಗಿರ್ತಿತ್ತು ಅಂತ. ಆ ಪ್ರೀತಿ, ಆ ಒಂದು ನೀವು ನಿಮಗೆ ಒಲ್ದಿರೋಂಥ ನಿಮ್ಮೆಲ್ಲರೂ ಇದ್ದೀರಾ, ನಿಮಗೆ ಒಲ್ದಿರೋಂಥ ಈ ಅಕ್ಷರ ಜ್ಞಾನದ ಮುಂದೆ ನಾವೇನು ಇಲ್ಲ ಸರ್. ಎರಡು ಸರಸ್ವತಿ ಅಷ್ಟೇ, ಒಂದು ಪೆನ್ ಹಿಡ್ಕೊಂಡಿರುತ್ತೆ, ಒಂದು ಮೇಕಪ್ ಹಾಕೊಂಡಿರುತ್ತೆ. ಸೊ ಹಂಗಾಗಿ ನೀವೆಲ್ಲ ಇಲ್ದಿರ ನಾವಿಲ್ಲ, ನೀವೇನೋ ಬರೆದ್ರೆ ನಾವು ನುಡಿಯಕ್ಕೆ ಸಾಧ್ಯ. ಸೊ ಹಾಗಾಗಿ ನನಗೆ, ನಾನು ಸ್ವಲ್ಪ ಓದಿದ್ರು ಸಹ ಈ ಓದಿರೋರ ಮಧ್ಯೆ ಸೇರಿಕೊಂಡು ಉದ್ಧಾರ ಆಗಿದ್ದೀನಿ ಅನ್ನೋ ಖುಷಿ ನನಗಿದೆ. ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್.